ಈ ನಂದಿ ಹಿಲ್ಸ್ಗೆ ನಂದಿನ ಪದ ಹೇಗೆ ಬಂತಂದರೆ ಇಲ್ಲಿರ್ತಕ್ಕಂಥ ಒಂದು ಬೆಟ್ಟ ಒಂದು ನಡ್ಕೊಂಬರ್ತಿದ್ದಾರೆ ತುಂಬ ಜನ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕಾರ್ಡಿಂಗ್ ಟು ಅರುಣ್. ಬಂದಿದ್ದೀವಿ. ಇವಾಗ ಟೈಮ್ ಇನ್ನೂ 6 ಗಂಟೆ ಆಗಿದೆ. ನೋಡ್ಬೋದು ಎಷ್ಟು ಇದೆ ಅಂತ ಹೇಳ್ಬಿಟ್ಟು ನಡ್ಕೊಂಬರ್ತಿದ್ದಾರೆ ತುಂಬ ಜನ. ಸೊ ಎಲ್ಲಿ ನೋಡಿದ್ರು ಫುಲ್ಲು ಫಾಗು. ಬೆಂಗಳೂರಿಂದ ನಂದಿ ಹಿಲ್ಸ್ಗೆ 61 ಕಿಲೋಮೀಟ್ರ್ ಆಗುತ್ತೆ. ಮ್ಯಾಕ್ಸಿಮಮ್ 1.5 ಅವರ್ ಜರ್ನಿ. ಸೊ ಅರ್ಲಿ ಮಾರ್ನಿಂಗ್ 4 o'clockಗೆ ಮನೆಯಿಂದ ಹೊರಟರು ಕೂಡ 6 o'clock ಅಷ್ಟರಲ್ಲಿ ರೀಚ್ ಆಗಬಹುದು. ವೀಕೆಂಡು ಮತ್ತು ಪಬ್ಲಿಕ್ ಹಾಲಿಡೇಸ್ಗಳಲ್ಲಿ ತುಂಬಾ ಟ್ರಾಫಿಕ್ಕು ಮತ್ತು ಕ್ರೌಡ್ ಇರುತ್ತೆ. ಸೊ ಬೆಟರ್ ವೀಕ್ ಡೇಸಲ್ಲಿ ಬಂದರೆ ಕ್ರೌಡ್ನ ಅವಾಯ್ಡ್ ಮಾಡ್ಬೋದು. ನಂದಿ ಹಿಲ್ಸ್ ಅಂದ ತಕ್ಷಣ ಫಾಗು, ಮಿಸ್ಟು, ಬರೀ ರೊಮ್ಯಾಂಟಿಕ್ ಅಂತಲೇ ಅಂದ್ಕೊಂಡಿರೋಂಥವ್ರಿಗೆ ನಂದಿ ಹಿಲ್ಸ್ನ ಹಿಸ್ಟ್ರಿ, ಅಲ್ಲಿರ್ತಕ್ಕಂಥ ಏನ್ಸೆಂಟ್ ಟೆಂಪಲ್ ಮತ್ತು ಹಿಸ್ಟಾರಿಕಲ್ ಪ್ಲೇಸಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ. ಹೌದು, ಪಾರ್ಕಿಂಗ್ ಚೆನ್ನಾಗಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿರೋದು ದ ಬ್ಯೂಟಿಫುಲ್ ನಂದಿ ಹಿಲ್ಸ್ಗೆ. ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿರೋಂಥ ಈ ನಂದಿ ಹಿಲ್ಸ್ಗೆ ಇವತ್ತು ಬಂದಿದ್ದೀನಿ. ಈಗ 6 ಗಂಟೆ ಆಗಿದೆ. ಸೊ ನೀವು ನೋಡ್ಬೋದು ಎಷ್ಟು ಫಾಗ್ ಇದೆ ಅಂತ ಹೇಳ್ಬಿಟ್ಟು 6 ಗಂಟೆಗೆ. ಸೊ ಈ ಫಾಗಲ್ಲಿ ನಾವು ಕಾಣೋದೇ ಇಲ್ಲ, ಅಷ್ಟು ಫಾಗ್ ಇದೆ. ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. 2 ವೀಲರ್ಗೆ ಸಪ್ರೇಟ್ ಪಾರ್ಕಿಂಗು, 4 ವೀಲರ್ಗೆ ಸಪ್ರೇಟ್ ಪಾರ್ಕಿಂಗ್ಗೆ ಸ್ಪೇಸಿಂಗ್ ಇದೆ. ಇದು ನಂದಿ ಹಿಲ್ಸ್ಗೆ ಇರೋಂಥ ಮೇನ್ ಎಂಟ್ರೆನ್ಸು. ನಂದಿ ಹಿಲ್ಸಲ್ಲಿರೋಂತಹ ಸೀಸನಲ್ ಸ್ಪೋರ್ಟ್ಸ್ ಬಗ್ಗೆ ಹಾಕಿದ್ದಾರೆ. ಇದು ಮೇನ್ ಎಂಟ್ರೆನ್ಸ್ನ ಸ್ಟಾರ್ಟಿಂಗ್ ಪಾಯಿಂಟ್. ನಂದಿ ಹಿಲ್ಸಲ್ಲಿ ಮೇಲ್ಗಡೆ ಫ್ರೆಶ್ ಅಪ್ ಆಗೋದಕ್ಕೆ ವಾಶ್ರೂಮ್ಸ್ಗಳು ಅವೈಲೇಬಲ್ ಇರುತ್ತೆ. ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಪ್ಲೇಸಲ್ಲಿ ಟಿಕೆಟ್ಸ್ಗಳನ್ನ ಕೊಡ್ತಾರೆ. ಎಂಟ್ರೆನ್ಸಲ್ಲೇ 2 ವೀಲರ್ಗೆ 30 ರುಪೀಸು, 4 ವೀಲರ್ಸ್ಗೆ 50 ರುಪೀಸು ಪಾರ್ಕಿಂಗ್ ಚಾರ್ಜಸ್ನ ತಗೋತಾರೆ. ನಂದಿ ಹಿಲ್ಸಲ್ಲಿ ಹೋಟೆಲ್ಸ್ಗಳು ತುಂಬ ಕಡಿಮೆ ಇದೆ. ಇಲ್ಲಿ ಒಂದು ವೆಹಿಕಲಲ್ಲಿ ಟಿಫನ್ನ ಕೊಡ್ತಾ ಇರ್ತಾರೆ. ಅಲ್ಲಿ ಮಾತ್ರ ಅಫೋರ್ಡೆಬಲ್ ಪ್ರೈಸಸಲ್ಲಿ ಸಿಗುತ್ತೆ. ಮೇಲ್ಗಡೆ ಹೋದರೆ ಮಯೂರ ಹೋಟೆಲಲ್ಲಿ ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ಬೆಟರು ಕೆಳಗಡೆ ಟಿಫನ್ ಮಾಡಿಕೊಂಡು ಮೇಲ್ಗಡೆ ಹೋಗೋದು. ನಂದಿ ಹಿಲ್ಸ್ಗೆ ಎಂಟರ್ ಆಗಬೇಕಾದ್ರೆ ಸಿಗುವಂತಹ ಮೊದಲನೇ ಒಂದು ಮೈನ್ ಎಂಟ್ರೆನ್ಸ್ ಗೇಟ್. ಸನ್ರೈಸ್ ಆಗೋಂಥ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಇದು ಬೆಟ್ಟದ ಮೇಲ್ಗಡೆ ಇದೆ. ಬನ್ನಿ ಅಲ್ಲೋಗಿ ಈಗ ಸನ್ರೈಸ್ ಆಗ್ತಾಯಿದೆ. ಆ್ಯಕ್ಚುಲಿ ಇವಾಗಲೇ 7:45 ಟೈಮು. ಸೊ ಈ ಟೈಮಲ್ಲಿ ಯಾವ ಥರ ಕಾಣುತ್ತೆ ಅಂತೇಳಿ ತೋರಿಸ್ತೀನಿ. ಸೊ ಬಸ್ ಕೂಡ ಹೋಗುತ್ತೆ. ಬಸ್ಸಲ್ಲೂ ಕೂಡ ಕೆಳಗಡೆನೇ ಮೇಲ್ಗಡೆ ಹೋಗ್ಬೋದು. ಫ್ರೆಂಡ್ಸ್, ಇದು ಟಿಪ್ಪು ಡ್ರಾಪು. ಜೈಲಲ್ಲಿರೋ ಕೈದಿಗಳನ್ನ ತೊಗೊಂಬಂದು ಇಲ್ಲಿಂದ ತಳ್ಳಿ ಸಾಯಿಸ್ತಾಯಿದ್ರು. ಅವ್ರಿಗೆ ಕೊಡುವಂಥ ಶಿಕ್ಷೆ ಆಗಿತ್ತು. ಸೊ ಅದಕ್ಕೆ ಇದನ್ನು ಟಿಪ್ಪು ಡ್ರಾಪ್ಸ್ ಅಂತೇಳಿ ಕರೀತಾರೆ. ಸೊ ನೋಡಿ, ಇಲ್ಲಿಂದನೇ ಕರ್ಕೊಂಬಂದು ಕೈದಿಗಳನ್ನ ಹೊರಗಡೆ ತಳ್ಳಿ ಸಾಯಿಸ್ತಾಯಿದ್ರು.
ಈ ಟಿಪ್ಪು ಡ್ರಾಪ್ ಆಪೋಸಿಟ್ಟೇ ಹೈದರ್ ಡ್ರಾಪ್ ಅಂತ ಒಂದು ಇದೆ. ಅಲ್ಲೂ ಕೂಡ ಬ್ರಿಟಿಷರನ್ನ ಸೆರೆ ಹಿಡಿದಾಗ ಬ್ರಿಟಿಷ್ ಸೈನಿಕರಿಗೆ ಚೀಲದಲ್ಲಿ ಕಟ್ಟಿ ಅವ್ರನ್ನ ಬೆಟ್ಟದ ಮೇಲ್ಗಡೆಯಿಂದ ತಳ್ಳಿ ಸಾಯಿಸ್ತಾ ಇದ್ರು. ಲೈಟಾಗಿ ಕಾಣಿಸ್ತಾ ಇದೆ ಅಷ್ಟೇ. ಸೊ ಫುಲ್ಲು ಫಾಗ್ ಕವರ್ ಆಗಿದೆ. ಸುತ್ತ ನೋಡ್ಬೋದು, ಎಲ್ಲಿ ನೋಡಿದ್ರು ಬರೀ ಫಾಗು. ನಂದಿ ಹಿಲ್ಸಲ್ಲಿ ನೋಡೋದಕ್ಕೆ ತುಂಬಾ ಪ್ಲೇಸ್ಗಳಿದೆ. ಆ ಕಡೆ ಸುಲ್ತಾನ್ ಪೇಟೆ ಕಡೆಯಿಂದ ಬಂದರೆ ಹೈಕ್ ಮಾಡಿಕೊಂಡು ಟ್ರೆಕ್ಕಿಂಗ್ ಮಾಡಿಕೊಂಡು ನಂದಿ ಹಿಲ್ಸ್ಗೆ ಬರ್ಬೋದು. ಹಾಯ್, ಇದು ನಂದಿ ಹಿಲ್ಸು. ಇದನ್ನು ನಂದಿ ಹಿಲ್ಸ್ ಅಂತ ಕರೀತಾರೆ, ನಂದಿ ಬೆಟ್ಟ ಅಂತ ಕರೀತಾರೆ, ನಂದಿ ದುರ್ಗ ಅಂತೇಳಿ ಕರೀತಾರೆ. ಇದು ಬೆಂಗಳೂರಿಂದ 60 ಕಿಲೋಮೀಟ್ರ್ ದೂರದಲ್ಲಿದೆ. ಹಾಗೆ ಇದು ಸಮುದ್ರ ಮಟ್ಟದಿಂದ 4850 ಅಡಿ ಎತ್ತರದಲ್ಲಿದೆ. ಈ ನಂದಿ ಹಿಲ್ಸು ಏನಕ್ಕೆ ಫೇಮಸ್ ಅಂದರೆ ಒಂದು ಕೂಲ್ ಕ್ಲೈಮೇಟ್ಗೆ, ಏನ್ಸಿಯಂಟ್ ಟೆಂಪಲ್ಸ್ಗೆ, ಫೋರ್ಟ್ಗೆ ಮತ್ತು ಈ ಗ್ರೀನರಿ ಮತ್ತು ಕ್ಲೌಡ್ಸ್ಗೆ ತುಂಬಾ ಫೇಮಸ್. ಈ ನಂದಿ ಹಿಲ್ಸಿಗೆ ಸುಮಾರು 1000 ವರ್ಷಗಳ ಇತಿಹಾಸ ಇದೆ. ಇದನ್ನು ಮೊದಲು ಚೋಳರು, ನಂತರ ಹೊಯ್ಸಳರು, ಅದಾದ ನಂತರ ವಿಜಯನಗರ ಸಾಮ್ರಾಜ್ಯದ ಅರಸರು ಈ ಒಂದು ನಂದಿ ದುರ್ಗವನ್ನು ಆಳ್ತಾರೆ. ಈ ಒಂದು ಚೋಳರ ಕಾಲದಲ್ಲಿ ಈ ಒಂದು ನಂದಿ ಹಿಲ್ಸ್ನ ಏನಂತ ಕರಿತಿದ್ರು ಅಂದರೆ ಆನಂದಗಿರಿ ಅಂತ ಹೇಳಿ ಕರಿತಾಯಿದ್ರು. ಅದರ ಅರ್ಥ ಹಿಲ್ ಆಫ್ ಹ್ಯಾಪಿನೆಸ್ ಅಂತ ಹೇಳ್ಬಿಟ್ಟು. ಈ ನಂದಿ ಹಿಲ್ಸ್ಗೆ ನಂದಿನ ಪದ ಹೇಗೆ ಬಂತಂದರೆ ಇಲ್ಲಿರ್ತಕ್ಕಂಥ ಒಂದು ಬೆಟ್ಟ, ಒಂದು ಮಲಗಿರ್ತಕ್ಕಂಥ ಒಂದು ನಂದಿಯ ಆಕಾರದಲ್ಲಿದೆ. ಅದಕ್ಕೋಸ್ಕರ ಇದನ್ನು ನಂದಿ ಹಿಲ್ಸ್ ಅಂತೇಳಿ ಕರೀತಾರೆ. 1767ರಲ್ಲಿ ಬ್ರಿಟಿಷ್ ಕಾರ್ನ್ವಾಲಿಸ್ ಹೈದರ್ ಅಲಿ ವಿರುದ್ಧ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಗೆದ್ದು ನಂದಿ ಹಿಲ್ಸ್ನ ವಶಪಡಿಸಿಕೊಳ್ತಾನೆ. ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸೋತ ಮೇಲೆ 1947ವರೆಗೂ ಕೂಡ ನಂದಿ ಹಿಲ್ಸು ಬ್ರಿಟಿಷರ ಕೈವಶದಲ್ಲೇ ಇರುತ್ತೆ. ಇದು ನಂದಿ ಹಿಲ್ಸ್ನ ರೋಡ್ ಮ್ಯಾಪು. ಸೊ ಮುಖ್ಯವಾಗಿ ಸನ್ರೈಸ್ ವ್ಯೂ ಪಾಯಿಂಟು, ಯೋಗನಂದೀಶ್ವರ ದೇವಾಲಯ, ನೆಹರು ನಿಲಯ, ಗಾಂಧಿ ನಿಲಯ, ಬ್ರಹ್ಮಾಶ್ರಮ, ಅರ್ಕಾವತಿ ರಿವರ್ ಆರಿಜಿನ್, ಈ ಅರ್ಕಾವತಿ, ಪಲಾರ್, ಚಿತ್ರಾವತಿ, ದಕ್ಷಿಣ ಪಿನಾಕಿನಿ, ಈ ಎಲ್ಲ ನದಿಗಳು ನಂದಿ ಹಿಲ್ಸ್ನಲ್ಲಿ ಉಗಮಗೊಂಡು ಕಾವೇರಿ ನದಿಗೆ ಸೇರುತ್ತದೆ. ಗಾಂಧೀಜಿಯವರು ನಂದಿ ಹಿಲ್ಸ್ಗೆ ಆರೋಗ್ಯ ಸುಧಾರಣೆಗೋಸ್ಕರ 56 ದಿನಗಳ ಕಾಲ ಬಂದು ಉಳ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಗಾಂಧಿ ನಿಲಯ ಅಂತೇಳಿ ಹೆಸರು ಬಂದಿದೆ. ಈ ನಂದಿ ಹಿಲ್ಸ್ನ ನೆಹರು ನಿಲಯ 1987ರ ಸಾರ್ಕ್ನ ಸಮಿಟ್ಗೆ ಸಾಕ್ಷಿಯಾಗಿರುತ್ತೆ. ನೆಲ್ಲಿಕಾಯಿ ಬಸವಣ್ಣ ದೇವಸ್ಥಾನ, ಪಲಾರ್ ನದಿಯ ಮೂಲ ಮತ್ತು ಮದ್ದಿನ ಮನೆ ಹಾಗೂ ಬ್ರಹ್ಮಾಶ್ರಮಕ್ಕೆ ಹೋಗುವ ದಾರಿ. ಸನ್ರೈಸ್ ವ್ಯೂ ಪಾಯಿಂಟ್ ಪಕ್ಕದಲ್ಲೇ ಇರತಕ್ಕಂತಹ ಶ್ರೀ ಯೋಗನಂದೀಶ್ವರ ದೇವಾಲಯದ ಹೊರಭಾಗ. ಈ ಯೋಗನಂದೀಶ್ವರ ದೇವಾಲಯವನ್ನು ಚೋಳರ ರಾಜ 3ನೇ ಬಲ್ಲಾಳ 1180ರಲ್ಲಿ ಇಲ್ಲಿ ಸ್ಥಾಪನೆ ಮಾಡಿರುತ್ತಾನೆ. ಈ ದೇವಸ್ಥಾನದ ಹೊರಭಾಗದ ಗೋಡೆಯ ಮೇಲೆ ಒಂದು ಸಂಸ್ಕೃತ ಶಾಸನವಿದೆ. ಈ ಶಾಸನದ ಪ್ರಕಾರ ಅಲ್ಲಿರುವ ನಂದಿಗೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಎಂಬುದನ್ನು ವಿವರಿಸಲಾಗಿದೆ. ಯೋಗನಂದೀಶ್ವರನ ದರ್ಶನ ಮಾಡಿಕೊಂಡು ಹಾಗೆ ಹೊರಗಡೆ ಬಂದರೆ ಒಂದು ಸುಂದರವಾದಂತಹ ಒಂದು ಕಲ್ಯಾಣಿಯನ್ನು ನೋಡಬಹುದು. ಈ ವಿಡಿಯೋದಲ್ಲಿ ನಂದಿ ಬೆಟ್ಟದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿದುಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು ಇಶಾ ಫೌಂಡೇಶನ್ ಮತ್ತು ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್ಗೆ ಹೋಗಿದ್ದಂತಹ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು, ಲವ್ ಯು ಆಲ್. 5 ಲ್ಯಾಬ್ಸು ಮತ್ತು 7 ಲ್ಯಾಬ್ಸು 10 ಲ್ಯಾಬ್ಸ್ ಅಂತೇಳಿದೆ. ಸೊ ಮಿನಿಮಮ್ 5 ಲ್ಯಾಬ್ಸ್ ಇಶಾ ಫೌಂಡೇಶನ್ ನಿಯರ್ ಬಂದರೆ. ಇವಾಗಿನ ಗೋ ಕಾರ್ಟಿಂಗ್ ಮುಗಿಸ್ಕೊಂಡು ಬಂದ್ವಿ. ಸಖತ್ತಾಗಿತ್ತು ಅಡ್ವೆಂಚರ್. ಸೊ ಇಶಾ ಫೌಂಡೇಶನಿಗೆ ಬಂದವರು ಒಂದ್ಸಲಿ ಟ್ರೈ ಮಾಡಿ.